ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ನೀವು ಲಾಸ್ಟ್ ವಿಡಿಯೋನ ನೀವು ನೋಡಿರಲಿಲ್ಲ ಅಂತಂದರೆ ನಾನು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ನೆಲ್ಲನೂ ಕವರ್ ಮಾಡಿ ಲಾಸ್ಟ್ ವಿಡಿಯೋನ ನಾನು ಹಾಕಿದ್ದೆ. ಅದರಲ್ಲಿ ತುಂಬ ಮೇಜರ್ ಕಾನ್ಸೆಪ್ಟ್ಸು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇಂಡೆಕ್ಸ್ ಫಂಡ್ ಆಗಿರ್ಬೋದು, ಲಮ್ಸಮ್ ಇನ್ವೆಸ್ಟ್ಮೆಂಟ್ಸು, SIPs ಇದ್ರ ಬಗ್ಗೆ ಎಲ್ಲ ನಾನು ಥಿಯರಿಟಿಕಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವುದೇ ರೀತಿಯಾದ ಲೈವ್ ಡೆಮೋಸ್ನ ನಾನು ತೋರಿಸಿರಲಿಲ್ಲ. ಈ ವಿಡಿಯೋನಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಇಂಡೆಕ್ಸ್ ಫಂಡ್ ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ, ನಾವು ಬೆಸ್ಟ್ ಇಂಡೆಕ್ಸ್ ಫಂಡ್ನ ಹೇಗೆ ಚೂಸ್ ಮಾಡ್ತಕ್ಕಂಥದ್ದು, ಈ ಎಕ್ಸ್ಪೆನ್ಸ್ ರೇಷಿಯೋಸ್ ಮೇಲೆ ಹೆಂಗೆ ಚೂಸ್ ಮಾಡ್ತಕ್ಕಂಥದ್ದು, ಅದಾದಮೇಲೆ ಲಾಂಗ್ ಟರ್ಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಾವು ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ, LTCG ಟ್ಯಾಕ್ಸ್ ಅಂತ ಹೇಳ್ತಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ, ಅದು ಹೇಗೆ ವರ್ಕ್ ಆಗುತ್ತೆ, ನಾವು ಎಷ್ಟನ್ನ ಕಟ್ಟಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ಮಾತಾಡ್ತೀನಿ. ಈ ವಿಡಿಯೋನಲ್ಲಿ ಲೈವ್ ಡೆಮೋ ನಾವು ಹೇಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದೇ ರೀತಿ ನಿಮಗೆ ಹೆಲ್ಪ್ಫುಲ್ ಆಗಿರತಕ್ಕಂಥ ವೀಡಿಯೋಸ್ನ ಕವರ್ ಮಾಡ್ತಾ ಹೋಗ್ತೀನಿ. ನಾನು ಲಾಸ್ಟ್ 1 ಇಯರಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಈ ಥರದ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನಾನು ಲೈಫ್ನಲ್ಲಿ ಅಪ್ಲೈ ಮಾಡ್ದಲೇ ಅದು ನಿಮಗೆ ಹೇಳೋಕ್ಕೆ ನಾನು ಪ್ರಯತ್ನ ಮಾಡಲ್ಲ. ನನ್ನ ಲೈಫ್ನಲ್ಲಿ ನಾನು ಇದು ಯೂಸ್ಫುಲ್ ಆಗಿರೋದ್ರಿಂದ ನಿಮಗೆ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಈ ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇಂಡೆಕ್ಸ್ ಫಂಡ್ ಅಂತಂದರೆ ಬೇಸಿಕ್ ಆಗಿ ಹೇಳಬೇಕಂತಂದ್ರೆ ಈ ಇಂಡೆಕ್ಸಸ್ನ ಅದು ಫಾಲೋ ಮಾಡ್ತಾ ಹೋಗುತ್ತೆ. ಇಂಡೆಕ್ಸ್ ಅಂತಂದರೆ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಅದು ರಿಲೀಸ್ ಮಾಡ್ತಕ್ಕಂಥ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಇದೆಯಲ್ಲ, ಅದನ್ನೇ ಇಂಡೆಕ್ಸಸ್ ಅಂತ ಹೇಳ್ತಾರೆ. ಬೇಸಿಕ್ ಆಗಿ ಅದನ್ನ ETF ಅಂತ ಹೇಳ್ತಾರೆ. ಈ ETFs ಅಂದ್ರೆ ತುಂಬಾ ಕಂಪನೀಸ್ ಸ್ಟಾಕ್ಸ್ಗಳು ಇರ್ತಾವಲ್ಲ, ಅವನ್ನೆಲ್ಲ ಒಂದು ಕಡೆ ಹಾಕಿ ಇವೆಲ್ಲ ಬೆಸ್ಟ್ ಸ್ಟಾಕ್ಸ್ ಅಂತ ಹೇಳ್ಬಿಟ್ಟು ಅವರು ಇಟ್ಟಿರ್ತಾರೆ. ಅದನ್ನೇ ETF ಅಂತ ಕರೀತಾರೆ. ಈ ETF ನ ಫಾಲೋ ಮಾಡ್ತಕ್ಕಂಥದ್ದೇ ಈ ಇಂಡೆಕ್ಸ್ ಫಂಡ್ಸ್. ಈ ಇಂಡೆಕ್ಸ್ ಫಂಡ್ಸ್ ಬಂದು ತುಂಬಾ ಬ್ರೋಕರ್ಸ್ಗಳು ಕೊಡ್ತಾ ಹೋಗ್ತಾರೆ. ಅದು ಮೋತಿಲಾಲ್ ಆಗಿರ್ಬೋದು ಅಥವಾ DSP ನಿಫ್ಟಿ 50 ಅಂತ ಎಲ್ಲ ಇದೆ. ಈ ತರ ತುಂಬಾ ಬ್ರೋಕರ್ಸ್ಗಳು ಕೊಡ್ತಾ ಹೋಗ್ತಾರೆ. ಬಟ್ ಈ ಬ್ರೋಕರ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಕ್ಕೆ ಯಾವ ಬ್ರೋಕರ್ನ ನಾವು ಚೂಸ್ ಮಾಡಬೇಕು ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ನಾನು ಡ್ಯಾಶ್ ಬೋರ್ಡ್ ಕೂಡ ತೋರಿಸ್ತೀನಿ, ನಾನು ಯಾವ್ದನ್ನ ಚೂಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಾವು ಮೇಜರ್ ಆಗಿ ಇಂಡೆಕ್ಸ್ ಫಂಡ್ ನ ಚೂಸ್ ಮಾಡುವಾಗ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ. ಆ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಕಡಿಮೆ ಇರೋ ತರ ನಾವು ನೋಡ್ಕೊಂಡು ಚೂಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಒಂದು ಕೀವರ್ಡ್ ನ ನೋಡಬೇಕಾಗುತ್ತೆ, ಡೈರೆಕ್ಟ್ ಅನ್ನೋ ಕೀವರ್ಡ್ ನ ನೋಡಬೇಕಾಗುತ್ತೆ. ಡೈರೆಕ್ಟ್ ಅನ್ನೋ ಕೀವರ್ಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಮನಿನ ಡೈರೆಕ್ಟ್ ಆಗಿ ಅವರೇನೇ ಬ್ರೋಕರ್ಸ್ ಏನೇ ತಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾವುದೇ ರೀತಿಯಾದ ಮಧ್ಯದಲ್ಲಿ ಬರ್ತಕ್ಕಂಥ ಬ್ರೋಕರ್ಸ್ ಗಳಿಗೆ ಅವ್ರು ಕೊಡಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಮೋತಿಲಾಲ್ ಅವ್ರ ಹತ್ರ ಆ ಇಂಡೆಕ್ಸ್ ಫಂಡ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಮಧ್ಯದಲ್ಲಿ ಯಾವುದೇ ರೀತಿಯಾದ ಬೇರೆ ಬ್ರೋಕರ್ಸ್ ಇರಲ್ಲ. ಬಟ್ ಬೇರೆ ಬೇರೆ ಕಡೆ ಇನ್ ಕೇಸ್ ಡೈರೆಕ್ಟ್ ಅನ್ನೋ ಕೀವರ್ಡ್ ನೀವು ನೋಡಿಲ್ಲ ಅಂದ್ರೆ ಮಧ್ಯದಲ್ಲಿ ಬೇರೆ ಬೇರೆ ಬ್ರೋಕರ್ಸ್ ಬರ್ತಾರೆ ಅಂತ ಅರ್ಥ. ಸೊ ಅವ್ರಿಗೂ ದುಡ್ಡು ಕೊಡಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಮ್ಮಿಂದ ದುಡ್ಡನ್ನ ಅವರು ಹಿಡಿತಾ ಹೋಗ್ತಾರೆ. ಅದನ್ನೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಕಡಿಮೆ ಇರೋ ತರ ನೋಡ್ಕೋಬೇಕು. ಆಮೇಲೆ ಡೈರೆಕ್ಟ್ ಅನ್ನೋ ಕೀವರ್ಡ್ ಇರೋ ತರ ನೋಡ್ಕೋಬೇಕು. ಈಗ ನಾವು ಡೆಮೋ ಒಳಗಡೆ ಹೋಗೋಣ. ಇದು ನನ್ನ ಡ್ಯಾಶ್ ಬೋರ್ಡ್. ಇದರಲ್ಲಿ ನೀವು ನೋಡಿದ್ರೆ ಮ್ಯೂಚುವಲ್ ಫಂಡ್ಸ್ ಟ್ಯಾಬ್ ನಲ್ಲಿ ಇದೆ, ಈ ಎಕ್ಸ್ಪ್ಲೋರ್ ಟ್ಯಾಬ್ ನಲ್ಲಿ ಇದೆ. ಎಕ್ಸ್ಪ್ಲೋರ್ ಅಂತಂದ್ರೆ ಇದರಲ್ಲಿ ನಾವು ಯಾವುದೇ ರೀತಿಯಾದ ಸರ್ಚ್ ಆಪ್ಷನ್ಸ್ ಆಗಿರ್ಬೋದು, ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟಾಕ್ಸ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ನಾವು ಇಲ್ಲಿ ಹುಡುಕ್ತಾ ಹೋಗ್ಬೋದು. ಈ ಸರ್ಚ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ನಾನು ಇಂಡೆಕ್ಸ್ ಫಂಡ್ ಅಂತ ಟೈಪ್ ಮಾಡ್ತೀನಿ. ಇಂಡೆಕ್ಸ್ ಫಂಡ್ ಅಂತಂದರೆ ತುಂಬ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ. ಇದರಲ್ಲಿ ನೋಡಿದ್ರೆ ತುಂಬಾ ಇಂಡೆಕ್ಸ್ ಫಂಡ್ಸ್ನ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ಇದರಲ್ಲಿ ಬಂದು DSP ನಿಫ್ಟಿ ಅಂತ ಇದೆ, ಅದಾದಮೇಲೆ UTI ನಿಫ್ಟಿ ಅಂತ ಇದೆ, ICICI ಇದೆ, ಅದಾದಮೇಲೆ ಬಂಧನ್ ನಿಫ್ಟಿ ಅಂತ ಇದೆ. ಈ ಥರ ತುಂಬ ನಿಫ್ಟಿ 50 ತುಂಬ ಇಂಡೆಕ್ಸಸ್ ಇದೆ. ಇಲ್ಲಿ ನೋಡಿದ್ರೆ ನೀವು ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಇದೆ. ಡೈರೆಕ್ಟ್ ಅಂತ ಇಲ್ಲಿ ಕೀವರ್ಡ್ಸ್ ಇದೆಯಲ್ಲ, ಈ ಡೈರೆಕ್ಟ್ ಅನ್ನೋ ಕೀವರ್ಡ್ನ ನಾವು ನೋಡಬೇಕು. ಈ ಡೈರೆಕ್ಟ್ ಅನ್ನೋ ಕೀವರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಯಾವುದೇ ರೀತಿಯಾದ ಮಧ್ಯದಲ್ಲಿ ಬ್ರೋಕರ್ಸ್ ಇಲ್ಲ, ಅದರಿಂದಾಗಿ ನಮಗೆ ಎಕ್ಸ್ಪೆನ್ಸ್ ರೇಷಿಯೋಸ್ ಕೂಡ ತುಂಬ ಕಡಿಮೆ ಇರುತ್ತೆ ಅಂತಕ್ಕಂಥದ್ದನ್ನು ಇದು ತಿಳಿಸ್ಕೊಡುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ DSP ನಿಫ್ಟಿ 50 ಒಳಗಡೆ ಹೋಗ್ತೀನಿ. ಇದರಲ್ಲಿ ನೀವು ನೋಡಿದ್ರೆ 3 ಇಯರ್ ಆ್ಯನಲೈಸ್ಡ್ 3 ಇಯರ್ಸ್ನಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನೀವು ನೋಡಿದ್ರೆ 18% ರಿಟರ್ನ್ ಕೊಟ್ಟಿದೆ. ಇದರಲ್ಲಿ ಕೆಳಗಡೆ ಹಿಂಗೆ ಬರ್ತಾ ಹೋದರೆ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು 6 ಮಂತ್ಸ್ಗೆ ಎಷ್ಟು ರಿಟರ್ನ್ ಇದೆ, 1 ಇಯರ್ಗೆ ಎಷ್ಟು ರಿಟರ್ನ್ ಇದೆ, ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. 1 ಇಯರ್ಗೆ 29% ರಿಟರ್ನ್ ಕೊಟ್ಟಿದೆ ಇದು. ನಾನು ಇದರಲ್ಲಿ 3,999 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ 4,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಅದರಲ್ಲಿ ನಂದು ಈಗ ಸದ್ಯಕ್ಕೆ 342 ರೂಪಾಯಿ ಕಟ್ಟಾಗಿದೆ. ಅಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದು ಫ್ಯೂಚರ್ನಲ್ಲಿ ಇದು ಆಬ್ವಿಯಸ್ಲಿ ಗ್ರೋ ಆಗ್ತಾನೆ ಹೋಗುತ್ತೆ. ಹೆಂಗಿದ್ರು ನಿಫ್ಟಿ 50ನ ಇದು ಫಾಲೋ ಮಾಡೋದ್ರಿಂದ ಟಾಪ್ 50 ಕಂಪ್ನೀಸ್ ಇಂಡಿಯಾದಲ್ಲಿ ಗ್ರೋ ಆಗಲೇಬೇಕು. ಹಂಗಂದ್ರೆ ನನ್ನ ದುಡ್ಡು ಕೂಡ ಇಲ್ಲಿ ಗ್ರೋ ಆಗೇ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಹೋದರೆ ನಾವಿಲ್ಲಿ SIP ರಿಟರ್ನ್ ಕ್ಯಾಲ್ಕುಲೇಟರ್ ಕೂಡ ನಾವು ನೋಡ್ಕೋಬೋದು. ಈಗ ಮಂತ್ಲಿ ನಾನು 5,000 ಹಾಕ್ತಾ ಹೋಗ್ತೀನಿ ಅಂದರೆ ಇಲ್ಲಿ 1 ಇಯರ್ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನನ್ನ ಅಮೌಂಟ್ ಎಷ್ಟಾಗ್ಬೋದು, ಸದ್ಯಕ್ಕೆ ಇದು ಹಿಸ್ಟಾರಿಕಲ್ ಬೇಸಿಸ್ ಮೇಲೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಈಗ ನಾನು ಇವಾಗ ಹಾಕಿದ್ರೆ ಫ್ಯೂಚರ್ನಲ್ಲಿ ಎಷ್ಟು ರಿಟರ್ನ್ಸ್ ಕೊಡ್ಬೋದು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಕೆಳಗಡೆ ನಾನು ಹಾಗೆ ಬಂದರೆ ಇದರಲ್ಲಿ ನಾವು ಹೋಲ್ಡಿಂಗ್ಸ್ ಯಾವ್ಯಾವ ಕಂಪನಿನ ಇದು ಹೋಲ್ಡಿಂಗ್ಸ್ ಇಟ್ಟಿದೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇದರಲ್ಲಿ ಟಾಪ್ 50 ಕಂಪ್ನೀಸ್ ಹೋಲ್ಡಿಂಗ್ಸ್ನ ಇಲ್ಲಿ ತೋರಿಸಿದ್ದಾರೆ. ಈಗ ಹಿಂದೂಸ್ತಾನ್ ಆಗಿರ್ಬೋದು, ಯಾವ್ಯಾವ ಕಂಪ್ನೀಸ್ ಇದೆ ಇದರಲ್ಲಿ, ಇದಕ್ಕೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಅಲೋಕೇಶನ್ ಆಗಿದೆ ಇದರಲ್ಲಿ ಅಂತ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ. 4% ಅಲೋಕೇಶನ್ ಮಾಡಿದ್ದಾರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ಗೆ. ಅದೇ ರೀತಿ ವೇದಾಂತ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 4.08% ಅಲೋಕೇಶನ್ಸ್ ಮಾಡಿದ್ದಾರೆ. ಈ ಥರ ಯಾವ್ಯಾವ ಕಂಪನಿಗೆ ಇವರು ಅಲೋಕೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕೆಳಗಡೆ ಬಂದರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ನ ಇಲ್ಲಿ ನೋಡ್ಬೋದು. ಟೋಟಲ್ ಆಗಿ 903 crores ಅಷ್ಟು ಫಂಡ್ನ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ.
ಇಲ್ಲಿ ಕೆಳಗಡೆ ಹೋದ್ರೆ ಆ ಮನಿನ ನಮ್ಮ ಮನಿ ಎಷ್ಟು ಪರ್ಸೆಂಟೇಜ್ ಯಾವ್ಯಾವ ಸೆಕ್ಟರ್ಗೆ ಹೋಗುತ್ತೆ ಅಂತ ಇಲ್ಲಿ ನೋಡ್ಬೋದು. ನೀವು ಲಾಸ್ಟ್ ವಿಡಿಯೋನ ನೋಡಿದ್ರೆ ನಾನು ಸೆಕ್ಟರಲ್ ಅಲೋಕೇಶನ್ ಅಂತ ಹೇಳಿದ್ದೆ. ಈಗ ನಿಫ್ಟಿ 50 ಕೂಡ ಸೆಕ್ಟರ್ಸ್ ಮಲ್ಟಿಪಲ್ ಸೆಕ್ಟರ್ಸ್ನೆಲ್ಲ ಸೇರಿಕೊಂಡು ಟಾಪ್ 50 ಕಂಪ್ನೀಸ್ನ ಲಿಸ್ಟ್ ಮಾಡಿರುತ್ತೆ. ಇದು ಕೂಡ ಅದನ್ನೇ ಟ್ರ್ಯಾಕ್ ಮಾಡೋದ್ರಿಂದ ಯಾವ್ಯಾವ ಸೆಕ್ಟರಲ್ ಅಲೋಕೇಶನ್ಸ್ ಇಲ್ಲಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಫೈನಾನ್ಷಿಯಲ್ ಸೆಕ್ಟರ್ಸಲ್ಲಿ 18% ಅಲೋಕೇಟ್ ಮಾಡಿದ್ದಾರೆ, ಕ್ಯಾಪಿಟಲ್ ಗೂಡ್ಸಲ್ಲಿ 15%, ಎನರ್ಜಿನಲ್ಲಿ ಇಷ್ಟು, ಸರ್ವಿಸ್ ಬೇಸ್ಡಲ್ಲಿ ಇಷ್ಟು, ಹೆಲ್ತ್ ಕೇರಲ್ಲಿ ಇಷ್ಟು, ಈ ಥರ ಇಲ್ಲಿ ನೀವು ಕಂಪ್ಲೀಟಾಗಿ ಇಲ್ಲಿ ಡೀಟೇಲ್ಸ್ನ ನೋಡ್ಕೋಬೋದು. ಇನ್ನೂ ಕೆಳಗಡೆ ಬಂದರೆ ಪಿ ರೇಷು, ಪಿ ಬಿ ರೇಷು ಅಂತೆಲ್ಲ ಇದೆ. ಇದೆಲ್ಲ ಏನು ಅಂತ ನಾನು ಫ್ಯೂಚರ್ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೋಗುತ್ತೆ. ಇನ್ನೂ ಕೆಳಗಡೆ ಬಂದರೆ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಿನಿಮಮ್ ಇವರಿಗೆ ಫಸ್ಟ್ ಇನ್ವೆಸ್ಟ್ಮೆಂಟ್ 100 ರೂಪೀಸ್ ಮಾಡಲೇಬೇಕಂತೆ, ಅದಕ್ಕಿಂತ ಕಡಿಮೆನ SIP ಇಲ್ಲಿ ಮಾಡೋಕ್ಕಾಗಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ನ ಈ ಇಂಡೆಕ್ಸ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇನ್ನೂ ಕೆಳಗಡೆ ಹೋದರೆ ರಿಟರ್ನ್ ಆ್ಯಂಡ್ ರ್ಯಾಂಕಿಂಗ್ ಅಂತ ಇದೆ. ಅಂದರೆ ಆ್ಯನ್ಯಲೈಸ್ಡ್ ರಿಟರ್ನ್ಸ್ ಎಷ್ಟಿದೆ, ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಟ್ಟಿದೆ, 3 ಇಯರ್ಸ್ಗೆ ಎಷ್ಟಿದೆ, 5 ಇಯರ್ಸ್ಗೆ ಎಷ್ಟು ರಿಟರ್ನ್ ಕೊಟ್ಟಿದೆ, ಅದನ್ನೆಲ್ಲ ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನೂ ಕೆಳಗಡೆ ಬಂದರೆ ಇಲ್ಲಿ ನಮಗೆ ಮೇಯ್ನಾಗಿ ನಾವು ನೋಡಬೇಕಾಗಿರೋ ವಿಷಯ ಇಲ್ಲಿದೆ, ಎಕ್ಸ್ಪೆನ್ಸ್ ರೇಷ್ಯೂ ಅಂತ ಇದೆ. ಎಕ್ಸ್ಪೆನ್ಸ್ ರೇಷ್ಯೂ ಬಂದುಬಿಟ್ಟು 0.26% ಇದೆ. ಇದು ಆಲ್ಮೋಸ್ಟ್ ಕಡಿಮೆನೇ. ಕೆಲವೊಂದು ಇಂಡೆಕ್ಸ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸಲ್ಲಿ 1%, 2% ಎಲ್ಲ ಎಕ್ಸ್ಪೆನ್ಸ್ ರೇಷ್ಯೂಸ್ನ ಇಟ್ಟಿರ್ತಾರೆ. ಇದರಲ್ಲಿ 0.1, 0.2 ಇದೆ ಅಂದರೆ ಇಟ್ ಈಸ್ ಗುಡ್. ಯಾಕಂತಂದರೆ ಇದು ತುಂಬ ಕಡಿಮೆ ಎಕ್ಸ್ಪೆನ್ಸ್ ರೇಷ್ಯೂ ಅಂತಲೇ ಹೇಳ್ಬೋದು. ಈಗ 1%, 2% ಅಂದರೆ ತುಂಬ ನಮ್ಮ ಲಾಂಗ್ ಟರ್ಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ತುಂಬ ಅಮೌಂಟ್ ನಮಗೆ ಲಾಸ್ ಮಾಡ್ಕೊತೀವಿ ನಾವು. ಸೊ ಪಾಯಿಂಟ್ಸಲ್ಲಿ ಇರೋ ಥರ 0.1, 0.2% ಇರೋ ಥರ ನೀವು ನೋಡ್ಕೊಳ್ಳಿ. ಇಲ್ಲಿ ಎಕ್ಸಿಟ್ ಲೋಡ್ ಬಂದು ನಲ್ಲಿದೆ. ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಅದರಲ್ಲಿ ಎಕ್ಸಿಟ್ ಲೋಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಾರ್ಜಸ್ನ ಹಾಕಿರ್ತಾರೆ. ಈ ಎಕ್ಸಿಟ್ ಲೋಡ್ ಇಲ್ದಲೇ ಇರೋ ಥರ ನೋಡ್ಕೊಳ್ಳಿ. ಇದರಲ್ಲಿ ನಿಲ್ಲಿದೆ ಅಂದರೆ ಯಾವುದೇ ರೀತಿ ಎಕ್ಸಿಟ್ ಲೋಡ್ನ ಅವರು ಚಾರ್ಜಸ್ ಮಾಡಲ್ಲ. ಅದಾದಮೇಲೆ ಇಲ್ಲಿ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಅಂತ ಇದೆ. ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಅಂದರೆ 1 ಇಯರ್ಗಿಂತ ಮುಂಚೆ ಬಿಡಿಸೋದಾದರೆ 20% ನಾವು ಟ್ಯಾಕ್ಸ್ ಆಗಿ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ಏನಾದರೂ 1 ಇಯರ್ ಆಫ್ಟರ್ ಏನಾದರೂ ನಾವು ಬಿಡಿಸ್ತಾ ಇದ್ದೀವಿ ಅಂದರೆ LTCG ಅಂದರೆ ಲಾಂಗ್ ಟೈಮ್ ಕ್ಯಾಪಿಟಲ್ ಗೂಡ್ಸ್ ಅಂತ, ಲಾಂಗ್ ಟೈಮ್ ಕ್ಯಾಪಿಟಲ್ ಗೈನ್ ಅಂತ ಹೇಳ್ತಾರೆ. ಇದ್ರ ಪ್ರಕಾರ, ಈ ಟ್ಯಾಕ್ಸ್ ಪ್ರಕಾರ ನಾವು 1.25 ಲ್ಯಾಕ್ಸ್ಗಿಂತ ಏನಾದರೂ ಜಾಸ್ತಿ ರಿಟರ್ನ್ಸ್ ಏನೇ ಇದ್ದರೆ, ನಾವು ಒಂದು 10 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದರೆ ಅದಕ್ಕೂ 1.25 ಲ್ಯಾಕ್ಸ್ ಏನಾದರೂ ನಮಗೆ ಅದರಿಂದಾಗಿ ನಮಗೆ ಲಾಭ ಬಂದಿದ್ರೆ ಆ 1.25 ಲ್ಯಾಕ್ಸ್ಗೆ ನಾವು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ 1.25 ಲ್ಯಾಕ್ಸ್ಗಿಂತ ನಾವು ಜಾಸ್ತಿ ಏನಾದರೂ ಗೈನ್ ಮಾಡಿದರೆ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ಏನಾದರೂ 2.5 ಲ್ಯಾಕ್ಸ್ ಏನಾದರೂ ನಾವು 2.25 ಲ್ಯಾಕ್ಸ್ ಏನಾದರೂ ನಾವು ಇನ್ಕಮ್ ಆಗಿ ನಾವು ಬಂದಿತ್ತು ಅಂತ ಅಂದ್ಕೊಳ್ಳಿ, ಅವಾಗ 1.25 ಲ್ಯಾಕ್ಸ್ಗೆ ನಾವು ಕಟ್ಟಂಗಿಲ್ಲ. ಇನ್ನು ಮಿಕ್ಕಿದ್ದು 1 ಲ್ಯಾಕ್ ಇರುತ್ತಲ್ಲ, ಅದಕ್ಕೆ ಮಾತ್ರ ನಾವು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಎಷ್ಟು ಟ್ಯಾಕ್ಸ್ ಅಂತಂದರೆ 12.5% ಅಷ್ಟು ಟ್ಯಾಕ್ಸ್ನ ನಾವು ಕಟ್ಟಬೇಕಾಗುತ್ತೆ. ಇದು ಬಂದ್ಬಿಟ್ಟು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್. ಇದೇ ಥರ ನೀವು ಬೇರೆ ಬೇರೆ ಇಂಡೆಕ್ಸ್ ಫಂಡ್ಸ್ ಯಾವ್ಯಾವಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಬಂದರೆ ಇಲ್ಲಿ ಬೇರೆ ಬೇರೆ UTI ನೆಕ್ಸ್ಟ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಇದೆ. ಇದನ್ನು ನಾನು ಓಪನ್ ಮಾಡಿದ್ರೆ ಸೇಮ್ ಇದರಲ್ಲೂ 3 ಇಯರ್ ಆ್ಯನಲೈಸ್ಡ್ ಎಷ್ಟು ನಮಗೆ ರಿಟರ್ನ್ಸ್ ಕೊಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಸೇಮ್ ರಿಟರ್ನ್ ಕ್ಯಾಲ್ಕುಲೇಟರ್ನ ನಾವಿಲ್ಲಿ ನೋಡ್ಬೋದು. ಹೋಲ್ಡಿಂಗ್ಸ್ ಯಾವ್ಯಾವ ಕಂಪ್ನಿ ಹೋಲ್ಡಿಂಗ್ಸ್ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದಾದಮೇಲೆ ಯಾವ್ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಅಲೋಕೇಶನ್ಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಬಂದರೆ ಟೆಕ್ನಿಕಲ್ ಆಗಿ ಪಿ ರೇಷು, PB ರೇಷಿಯೋಸ್ ಎಲ್ಲ ಇರುತ್ತೆ. ಇನ್ನು ಕೆಳಗಡೆ ಇಲ್ಲಿ ನೋಡಿ, ಇದಕ್ಕೆ 1000 ರೂಪೀಸ್ ಮಿನಿಮಮ್ ಆಗಿ ನಾವು ಇನ್ವೆಸ್ಟ್ ಮಾಡಲೇಬೇಕಂತೆ. ಬಟ್ ಲಾಸ್ಟ್ ನಾವು ನೋಡಿದ್ದು DSP ನಿಫ್ಟಿ 50ಗೆ ಎಷ್ಟಿದೆ ಅಂದರೆ ಜಸ್ಟ್ 100 ರೂಪೀಸಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಮಿನಿಮಮ್ 1000 ರೂಪೀಸ್ ಇದೆ. ಅದಾದಮೇಲೆ ಇನ್ನು ಕೆಳಗಡೆ ಬಂದರೆ ನಾವು ಇಲ್ಲಿ ಪೀರ್ ಕಂಪ್ಯಾರಿಸನ್ ಅಂತ ಇದೆ. ಇದೇನು ಅಂತಂದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎರಡನ್ನೂ ಎಷ್ಟು ಕಂಪೇರ್ ಮಾಡ್ಕೋಬೋದು ಅಂತ ನಾವು ನೋಡ್ಬೋದು. ಅಂದರೆ ಈ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಫಂಡ್ಗೂ ಇಲ್ಲಿ ನಾವು ಇವಾಗ ಸೆಲೆಕ್ಟ್ ಮಾಡ್ತಕ್ಕಂಥ ಫಂಡ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಇನ್ನೂ ಕೆಳಗಡೆ ಬಂದರೆ ಇದು ನೋಡಿ, ಎಕ್ಸ್ಪೆನ್ಸ್ ರೇಷ್ಯೂ ಬಂದು 0.35% ಎಕ್ಸ್ಪೆನ್ಸ್ ರೇಷ್ಯೂ ಇದೆ. ಅಂದರೆ ಇದು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸ್ ರೇಷ್ಯೂ ಇದೆ. ಅದಾದಮೇಲೆ ಎಕ್ಸಿಟ್ ಲೋಡ್ ಇದಕ್ಕೂ ನಲ್ಲಿದೆ. ಸೇಮ್ ಇದನ್ನು ಇನ್ ಕೇಸ್ ನಾವು 1 ವರ್ಷದೊಳಗಡೆ ಬಿಡಿಸಿದ್ರೆ 20% ನಾವು ಕಟ್ಟಬೇಕಾಗುತ್ತೆ. LTCG ಟ್ಯಾಕ್ಸ್ ಪ್ರಕಾರ 1 ಇಯರ್ ಆದಮೇಲೆ ಏನಾದ್ರು ನಾವು ಬಿಡಿಸಿದ್ರೆ 1.25 ಲ್ಯಾಕ್ಸ್ ಗೈನ್ಗೆ ನಾವು ಕಟ್ಟಂಗಿಲ್ಲ. ಇನ್ನು ಮಿಕ್ಕಿದ್ದಕ್ಕೆ 12.5% ನಾವು ಕಟ್ಟಬೇಕಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಬಂದರೆ ಈ ಥರ ನೀವು ನೋಡ್ತಾ ಹೋಗ್ಬೋದು. ಯಾವುದಕ್ಕೆ ಕಡಿಮೆ ಎಕ್ಸಿಟ್ ಲೋಡೇ ಇಲ್ದಲೇ ಇರುತ್ತೆ. ಅದಾದಮೇಲೆ ಎಕ್ಸ್ಪೆನ್ಸ್ ರೇಷ್ಯೂ ತುಂಬ ಕಡಿಮೆ ಇರುತ್ತೆ. ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದನ್ನು ಚೂಸ್ ಮಾಡಿ ಇನ್ನೇನು ಈ ಇಂಡೆಕ್ಸ್ ಫಂಡ್ಸ್ ಎಲ್ಲನೂ ಆಲ್ಮೋಸ್ಟು ಸೇಮ್ ರಿಟರ್ನ್ಸ್ನೇ ಕೊಡ್ತಾ ಹೋಗುತ್ತೆ. ಅದಾದಮೇಲೆ ಡೈರೆಕ್ಟನ್ನು ಕೀವರ್ಡ್ ಇದೆಯಾ ಅಂತ ನೋಡ್ಕೊಳ್ಳಿ. ಮಧ್ಯದಲ್ಲಿ ಯಾವುದೇ ರೀತಿಯಾದ ಬ್ರೋಕರ್ಸ್ಗೆ ನಾವು ದುಡ್ಡು ಕೊಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಅದರಿಂದಾಗಿ ಎಕ್ಸಿಟ್ ಲೋಡು ಮತ್ತು ಎಕ್ಸ್ಪೆನ್ಸ್ ರೇಷ್ಯೂ ಮತ್ತು ಡೈರೆಕ್ಟನ್ನು ಕೀವರ್ಡ್ ಇವು ಮೂರನ್ನ ಮೈಂಡಲ್ಲಿ ಇಟ್ಕೊಂಡು ಇಂಡೆಕ್ಸ್ ಫಂಡನ್ನ ನೀವು ಚೂಸ್ ಮಾಡ್ತಾ ಹೋಗ್ಬೋದು. ನಿಮಗೆ ಆ್ಯನ್ಯುವಲಲ್ಲಿ ಎಷ್ಟು ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಥರ ನೀವು ಒಂದು ಇಂಡೆಕ್ಸ್ ಫಂಡ್ನ ಚೂಸ್ ಮಾಡಿಕೊಂಡು ನೀವು ಅದಕ್ಕೆ SIP ಮಾಡ್ತಾ ಹೋಗ್ಬೋದು, ಅಥವಾ ಲಂಸಮ್ ಆಗಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡೋದಾದರೆ ಮಂತ್ಲಿ SIP ಅಂತ ಇದೆ, ಮತ್ತು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. SIP ಅಮೌಂಟ್ ಅಂದರೆ ನಾವಿಲ್ಲಿ ಅಮೌಂಟ್ನ ಎಂಟರ್ ಮಾಡ್ಬೋದು. 1000 ರೂಪೀಸ್ ಅಂತ ನಾನು ಎಂಟರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ.
ಇಲ್ಲಿ ಮಂತ್ಲಿ ಡೇಟ್ನ ನಾನು ಇಲ್ಲಿ ಕೊಡ್ತಾ ಹೋಗ್ಬೋದು. ಇಲ್ಲಿ ಅವರು ಡಿಫಾಲ್ಟಾಗಿ 10th ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಇನ್ ಕೇಸ್ ನೀವು 1ನೇ ತಾರೀಕು ಸ್ಯಾಲರಿ ಬರಂಗಿದ್ರೆ 1 ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಕೊಟ್ಕೊಂಡ್ರೆ ಫಸ್ಟ್ ಸೆಲೆಕ್ಟ್ ಆಗ್ಬಿಡುತ್ತೆ. ಮಂತ್ಲಿ 1ನೇ ತಾರೀಕು ಕಟ್ ಆಗೋ ಥರ. ಇಲ್ಲಿ ಸ್ಟಾರ್ಟ್ SIP ಅಂತ ಕೊಟ್ಟರೆ ಅಂತ ಕೊಟ್ಟರೆ ಇಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನಂದಿದೆ, ಈ ಬ್ಯಾಂಕಿಂದ ಡಿಡಕ್ಟ್ ಆಗ್ತಾ ಹೋಗ್ಬಿಡುತ್ತೆ. ಇದು ನಿಮಗೆ ಇನ್ನೂ ಡಿಮ್ಯಾಟ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಹೌ ಟು ಕ್ರಿಯೇಟ್ ಎ ಡಿಮ್ಯಾಟ್ ಅಕೌಂಟ್ ಅಂತ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇರುತ್ತೆ. ಅದನ್ನು ನೋಡಿಕೊಂಡು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ. ಅಕೌಂಟ್ನ ಕ್ರಿಯೇಟ್ ಮಾಡಾದ್ಮೇಲೆ ಇಂಡೆಕ್ಸ್ ಫಂಡ್ ಬಗ್ಗೆ ಈ ಥರ ಸರ್ಚ್ ಮಾಡಿಕೊಂಡು ನೀವು ಈ ಥರ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬೋದು. ಮೇಯ್ನಾಗಿ ಎಕ್ಸ್ಪೆನ್ಸ್ ರೇಷ್ಯೂ ಮತ್ತು ಎಕ್ಸಿಟ್ ಲೋಡ್ನ ನೀವು ನೀಟಾಗಿ ನೋಡ್ಕೊಳ್ಳಿ. ಆದಮೇಲೆ ಡೈರೆಕ್ಟ್ ಅನ್ನೋ ಕೀವರ್ಡ್ನ ನೋಡಿಕೊಂಡು ನೀವು ಚೂಸ್ ಮಾಡ್ಕೊಂಡು ನೀವು ಮಂತ್ಲಿ SIP ಆದರೂ ಮಾಡ್ಕೋಬೋದು, ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಅದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ತಾ ಹೋಗ್ಬೋದು. ನಾನು ಪರ್ಸ್ನಲಾಗಿ ನೀವು ನೋಡೋದಾದರೆ ಈ DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ನ ಚೂಸ್ ಮಾಡಿದ್ದೀನಿ. ಇದರಲ್ಲಿ ನಾನೊಂದು 4000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಿಮಗೇನಾದ್ರು ನನ್ನ ಪೋರ್ಟ್ಫೋಲಿಯೋ ಕಂಪ್ಲೀಟಾಗಿ ನಾವು ನೋಡಬೇಕಂತಂದ್ರೆ ನಾನು ಇಂಡಿಯಾನಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, US ಸ್ಟಾಕ್ ಮಾರ್ಕೆಟ್ನಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಪೋರ್ಟ್ಫೋಲಿಯೋ ನೀವು ನೋಡಬೇಕಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ ನನ್ನ ಪೋರ್ಟ್ಫೋಲಿಯೋ ಹೇಗೆ ನಾನು ಡಿವೈಡ್ ಮಾಡಿದ್ದೀನಿ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಟ್ರಾನ್ಸ್ಪರೆಂಟಾಗಿ ಹೇಳೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಯೂಸ್ಫುಲ್ ಅಂತ ಹೇಳಿ, ಆವಾಗಲೇ ನನಗೂ ಗೊತ್ತಾಗುತ್ತೆ. ಈ ಥರದ ವೀಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗಲೇ ನಾನು ಆಗ್ತಕ್ಕಂಥ ವೀಡಿಯೋಸ್ ನಿಮಗೆ ಆವಾಗಲೇ ನೋಟಿಫಿಕೇಷನ್ ಆಗಿ ಬಂದಿರುತ್ತೆ. ನೀವು ಕೂಡ ಆಗಿಂದಾಗಲೇ ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.